ಅತ್ಯಾಚಾರ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ಜೈಲು ಪಾಲಾಗಿದ್ದಾರೆ. 14 ದಿನಗಳ ಕಾಲ ಮುನಿರತ್ನಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಅಕ್ಟೋಬರ್ 5ರವರೆಗೆ ಮುನಿರತ್ನಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಅಂದ್ರೆ 14 ದಿನ. ಅಕ್ಟೋಬರ್ 5ನೇ ತಾರೀಕುವರೆಗೂ ಕೂಡ ನ್ಯಾಯಾಂಗ ಬಂಧನದಲ್ಲಿರ್ತಾರೆ ಶಾಸಕರು. ನ್ಯಾಯಾಂಗ ಬಂಧನಕ್ಕೆ ನೀಡಿ 42ನೇ ಎಸಿಎಂಎಂ ಕೋರ್ಟ್ ಆದೇಶವನ್ನ ನೀಡಿದೆ. 42ನೇ ಎಸಿಎಂಎಂ ಕೋರ್ಟ್ ನ್ಯಾಯಾಧೀಶರಾಗಿರುವಂತಹ ಶಿವಕುಮಾರ್ ಅವರು ಈ ಆದೇಶವನ್ನ ನೀಡಿದ್ದಾರೆ. ಪೊಲೀಸ್ ಕಸ್ಟಡಿಗೆ ಪಡಿತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇದೀಗ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ. 42ನೇ ಎಸಿಎಂಎಂ ಕೋರ್ಟ್ ಈ ಒಂದು ಆದೇಶವನ್ನ ನೀಡಿದೆ. ಹೀಗಾಗಿ 14 ದಿನ ಕಾಲ ಮುನಿರತ್ನ ಅವರು ನ್ಯಾಯಾಂಗ ಬಂಧನದಲ್ಲೇ ಇರಬೇಕಾಗುತ್ತೆ. ಜಡ್ಜ್ ಬಳಿ ಮಾತಾಡಲು ಅವಕಾಶವನ್ನ ಕೇಳಿದ್ರು ಮುನಿರತ್ನ. 2 ನಿಮಿಷ ಮಾತಾಡೋದಿಕ್ಕೆ ಅವಕಾಶ ಕೊಡಿ ಅಂತ ಶಾಸಕರು ಕೇಳಿದ್ರು. 5 ವರ್ಷದ ಹಿಂದೆ ರೇಪ್ ಮಾಡಿದ್ರೆ ಅಂದೇ ಕೇಸ್ ಹಾಕ್ಬೇಕಿತ್ತು. 5 ವರ್ಷದ ಹಿಂದೆ ಕೇಸ್ ದಾಖಲಿಸಬೇಕಿತ್ತು. ಯಾಕೆ ಹಾಕಿಲ್ಲ? ಪೊಲೀಸ್ ಠಾಣೆಗಳು ತೆರೆದಿತ್ತು ಅಂತ ಮುನಿರತ್ನ ಅವರು ಅಳಲನ್ನು ತೋಡ್ಕೊಂಡಿದ್ದಾರೆ. 2 ನಿಮಿಷ ಮಾತಾಡೋದಕ್ಕೆ ಟೈಮ್ ಕೇಳಿದ್ದಾರೆ ಜಡ್ಜ್ ಮುಂದೆ ಈ ವಿಚಾರವನ್ನ ತಿಳಿಸೋದಿಕ್ಕೆ. ಅಲ್ಲ, ನಾನು 5 ವರ್ಷದ ಹಿಂದೆ ಅತ್ಯಾಚಾರ ಮಾಡಿದ್ರೆ ಅವತ್ತೇ ಕೇಸ್ ಹಾಕ್ಬೇಕಿತ್ತು. 5 ವರ್ಷದ ಹಿಂದೆ ಕೇಸ್ ದಾಖಲಿಸಬೇಕಿತ್ತು. ಅವತ್ತು ಯಾಕೆ ಸುಮ್ಮನೆ ಎದ್ಬಿಟ್ರು? ಯಾಕೆ ಅವತ್ತು ಪೊಲೀಸ್ ಠಾಣೆಗಳು ತೆರೆದಿರ್ಲಿಲ್ವಾ? ಇದ್ರ ಬಗ್ಗೆ ಮುನಿರತ್ನ ಅವರು ಕೋರ್ಟ್ ಹಾಲ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನನಗೆ ಅನ್ಯಾಯ ಆಗಿದೆ, ಇದು ದ್ವೇಷದ ರಾಜಕೀಯ ಅಂತ ಹೇಳಕ್ ಹೊರಟಿದ್ದಾರೆ ಮುನಿರತ್ನ ಅವರು. ಇದು ಕೋರ್ಟ್ ಹಾಲ್. ಇದೀಗ ನ್ಯಾಯಾಂಗ ಬಂಧನ ವಿಧಿಸಿದೆ ಕೋರ್ಟ್. 14 ದಿನ ಅಂದ್ರೆ ಅಕ್ಟೋಬರ್ 5ನೇ ತಾರೀಕುವರೆಗೂ ಕೂಡ. ಈಗ ವಾಪಸ್ ಕರ್ಕೊಂಡು ಹೋಗ್ತಿದ್ದಾರೆ ಕೋರ್ಟ್ ಹಾಲ್ನಿಂದ. ಐದು ವರ್ಷಗಳಿಂದ ನನ್ನ ಜೊತೆಗಿದ್ದವರೇ ಈ ದೂರನ್ನ ನೀಡಿದ್ದಾರೆ. ಮನಸ್ತಾಪಗಳನ್ನ ಇಟ್ಕೊಂಡು ಕೇಸ್ಗಳನ್ನ ದಾಖಲಿಸುತ್ತಿದ್ದಾರೆ. ನಾನು 4 ಬಾರಿ ಶಾಸಕ ಆಗಿದ್ದೇನೆ ಅಂತ ಮುನಿರತ್ನ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ಕಿರುಕುಳಕ್ಕಿಂತ ಶಾಸಕ ಸ್ಥಾನಕ್ಕೆ ಬೇಕಾದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ಕರ್ಕೊಂಡು ಹೋಗ್ತಿದ್ದಾರೆ ಪೊಲೀಸರು. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಕೋರ್ಟ್ ಹಾಲ್ನಿಂದ ಈಗ ಪೊಲೀಸರು ಕರೆದುಕೊಂಡು ಹೋಗ್ತಿದ್ದಾರೆ. ಅಲ್ಲೂ ಕೂಡ ಅವರ ಅಭಿಮಾನಿಗಳು ಬಂದಿದ್ದಾರೆ ಮುನಿರತ್ನ ಅವ್ರನ್ನ ನೋಡೋದಕ್ಕೆ. 42ನೇ ಎಸಿಎಂಎಂ ಕೋರ್ಟ್ ಈ ಆದೇಶವನ್ನ ನೀಡಿದೆ. 14 ದಿನ ನ್ಯಾಯಾಂಗ ಬಂಧನದಲ್ಲೇ ಇರ್ತಾರೆ. 2 ನಿಮಿಷ ಮಾತಾಡೋದಕ್ಕೆ ಅವಕಾಶವನ್ನು ಕೂಡ ಕೇಳಿದ್ರಂತೆ ಈ ಸಂದರ್ಭದಲ್ಲಿ. ನನಗೆ ಮಾತಾಡೋದಕ್ಕೆ ಅವಕಾಶ ಕೊಡಿ. 5 ವರ್ಷದ ಹಿಂದೆ ರೇಪ್ ಮಾಡಿದ್ರೆ ಅವತ್ತೇ ಕೇಸ್ ಹಾಕಬೇಕಿತ್ತು. 5 ವರ್ಷದ ಹಿಂದೆ ಕೇಸ್ ದಾಖಲಿಸಬೇಕಿತ್ತು ಅಂತ ಮುನಿರತ್ನ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಪೊಲೀಸ್ ಠಾಣೆಗಳು ಅವತ್ತು ತೆಗೆದಿರ್ಲಿಲ್ವಾ ಅಂತನೂ ಕೂಡ ಪ್ರಶ್ನೆ ಮಾಡಿದ್ರು. ಈಗ ಅಲ್ಲಿಂದ ಹೊರಡ್ತಿದ್ದಾರೆ. ವಿನಾಕಾರಣ ನನ್ನ ತೇಜೋವಧೆ ಮಾಡುವಂತ ಕೆಲಸ ಆಗ್ತಾ ಇದೆ ಅಂತ ಜಡ್ಜ್ ಮುಂದೆ ಅಳಲನ್ನ ತೋಡ್ಕೊಂಡಿದ್ರು ಇವತ್ತು ಮುನಿರತ್ನ ಅವರು. ಅಂದ್ರೆ ದ್ವೇಷದ ರಾಜಕೀಯ ನಡೀತಾ ಇದೆ. 4 ಬಾರಿ ಶಾಸಕ ಆಗಿದ್ದೇನೆ ಅಂತನೂ ಹೇಳಿದ್ದಾರೆ. ಈ ಕಿರುಕುಳಕ್ಕಿಂತ ಶಾಸಕ ಸ್ಥಾನಕ್ಕೆ ಬೇಕಾದ್ರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತನೂ ಹೇಳಿದ್ದಾರೆ. ಓಕೆ, ಇವತ್ತು ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್, ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ವಾದ ಪ್ರತಿವಾದನೆ ನಡೀತು, ಮುನಿರತ್ನ ಅವರು ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ? ಇದು ಏನು ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಗ್ಲಿಪುರ ಪೊಲೀಸರು ಜೊತೆಗೆ ತನಿಖಾಧಿಕಾರಿಗಳು ಮುನಿರತ್ನ ಅವರನ್ನ ಇಂದು ಬೆಳಗ್ಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನ ಈಗ ಏನು ಕೆಲವೊಂದು ಸಾಕ್ಷಿಗಳನ್ನ ಕಲೆ ಹಾಕಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸ್ಥಳಮಹಾಜರು ಎಲ್ಲವನ್ನ ಮಾಡಿದ್ದೇವೆ. ಇನ್ನೂ ಪೂರಕವಾದಂತಹ ಸಾಕ್ಷಿಗಳನ್ನ ಕಲೆ ಹಾಕಬೇಕು ಅನ್ನೋದ್ರ ಬಗ್ಗೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಹಾಗಾಗಿ ಸದ್ಯದ ಮಟ್ಟಿಗೆ ಅವರಿಗೆ ನಮ್ಮ ಕಸ್ಟಡಿಗೆ ಅವಶ್ಯಕತೆ ಇಲ್ಲ, ಹೀಗಾಗಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನ ರಿಮೈಂಡ್ ಅಪ್ಲಿಕೇಶನ್ ಅಲ್ಲಿ ಮಾಡಿದ್ರು. ಅದನ್ನ ಪುರಸ್ಕರಿಸಿದಂತ ನ್ಯಾಯಾಧೀಶರು ಈಗ 14 ದಿನಗಳ ಕಾಲ
ಮುನಿರತ್ನ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶವನ್ನ ನೀಡಿದ್ದಾರೆ. ಈ ವಾದ ಮತ್ತೆ ಪ್ರತಿವಾದ ನಡೆತಕ್ಕಂತ ಸಂದರ್ಭದಲ್ಲಿ ಏನು ಅವರ ಮುನಿರತ್ನ ಅವರ ಆರೋಗ್ಯ ಸ್ಥಿತಿ ಬಗ್ಗೆ ಮಾಹಿತಿಯನ್ನ ಕೇಳಿದಂತ ನ್ಯಾಯಾಧೀಶರು ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಕೇಳಿದ ಅದೇ ಸಮಯಕ್ಕೆ ಮುನಿರತ್ನ ಅವರು ಸ್ವಾಮಿ ನನಗೆ 2 ನಿಮಿಷಗಳ ಕಾಲ ಮಾತಾಡೋದಕ್ಕೆ ಅವಕಾಶವನ್ನ ಕೊಡಬೇಕು ಅಂದ್ರು. ಆ ಸಂದರ್ಭದಲ್ಲಿ ಈ ಕೇಸ್ಗೆ ಹೊರತುಪಡಿಸಿ ಬೇರೆ ಏನು ಮಾತಾಡೋಗಿಲ್ಲ, ಈ ಕೇಸ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಮಾತ್ರ ಮಾತಾಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಮಾತಾಡಿದಂತ ಮುನಿರತ್ನ ಅವರು ನನ್ನನ್ನು ಕಳೆದ 5 ವರ್ಷಗಳ ಹಿಂದೆ ನನ್ನ ಜೊತೆಯಲ್ಲಿ ಯಾರ್ಯಾರಿದ್ರು ಅವರಿಂದಲೇ ಈ ರೀತಿಯಾದಂತ ಪಿತೂರಿ ನಡೀತಾ ಇದೆ, ನನ್ನ ವಿರುದ್ಧ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ, ನನ್ನ ಮೇಲೆ ವಿನಾಕಾರಣವಾಗಿ ಒಂದೊಂದು ಕಡೆ ಕಂಪ್ಲೇಂಟ್ ಗಳನ್ನ ಕೊಟ್ಟು ಬೇಲ್ ಮೇಲೆ ಹೊರ ಬಂತಾ ಇದ್ದಾಗೆ ಮತ್ತೊಂದು ಸಲ ಅರೆಸ್ಟ್ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ನನ್ನ ಶಾಸಕ ಹುದ್ದೆಯ ಮೇಲೆ ಅವರು ಏನು ಸ್ಥಾನದ ಮೇಲೆ ಕಣ್ಣನ್ನ ಹಾಕಿದ್ದಾರೆ. ಆ ಶಾಸಕ ಸ್ಥಾನ ಬೇಕು ಅನ್ನೋದಾದ್ರೆ ನಾನು ಕೂಡಲೇ ರಾಜೀನಾಮೆಯನ್ನ ಕೊಡ್ತೇನೆ, ಇಲ್ಲೇ ನ್ಯಾಯಾಲಯದಲ್ಲೇ ಬೇಕಾದ್ರೆ ರಾಜೀನಾಮೆ ಕೊಡ್ತೇನೆ ಅಂತಕ್ಕಂತ ಒಂದು ಮಾತನ್ನ ಹೇಳಿದ್ರು. ಜೊತೆಗೆ ನಾನು ಇನ್ನು 4 ವರ್ಷಗಳಿಂದ ಕ್ಷೇತ್ರದಲ್ಲಿ ಶಾಸಕನಾಗಿದ್ದೇನೆ, ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೇನೆ, ನನ್ನನ್ನ ವಿನಾಕಾರಣವಾಗಿ ತೇಜೋವಧೆ ಮಾಡುವ ದೃಷ್ಟಿಯಿಂದ ಈ ರೀತಿಯಾದಂತ ಸುಳ್ಳು ಕಂಪ್ಲೇಂಟ್ ಗಳನ್ನ ದಾಖಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. 5 ವರ್ಷದ ಹಿಂದೆ ಅತ್ಯಾಚಾರ ಆಗಿದೆ, ಆ ಸಂದರ್ಭದಲ್ಲೂ ಪೊಲೀಸ್ ಸ್ಟೇಷನ್ಗಳೆಲ್ಲರೂ ಸಹ ಬಾಗಿಲು ತೆರೆದಿದ್ವು. ಆಗ ಆ ಸಂತ್ರಸ್ತೆ ಯಾಕೆ ಹೋಗಿ ದೂರು ಕೊಟ್ಟಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಸಹ ಮಾಡಿದ್ರು. ಆಗ ನ್ಯಾಯಾಧೀಶರು ಮಧ್ಯ ಪ್ರವೇಶಿಸಿ ಈ ಎಲ್ಲ ಒಂದು ಹೇಳಿಕೆಗಳನ್ನ ಮುಂದೆ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ನಡೆಯುತ್ತೆ, ಆ ವಿಚಾರಣಾ ಸಂದರ್ಭದಲ್ಲಿ ನೀವು ಹೇಳಬೇಕಾವು, ಈ ಸಂದರ್ಭದಲ್ಲಿ ಅದು ಸೂಕ್ತ ಅಲ್ಲ ಅಂತಕ್ಕಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಲ್ಲಿಗೆ ಏನು ಮಾತನಾಡೋದಕ್ಕೆ ಅವಕಾಶ ಕೇಳಿದಂತ ಮುನಿರತ್ನ ಅವರ ಒಂದು ಮಾತು ಸಹ ನಿಲ್ಲಿಸ್ತಾರೆ. ಇನ್ನು ಉಳಿದಂತೆ ಏನು ಅವರ ಪರ ವಕೀಲರು ಕೆಲವೊಂದು ವಾದವನ್ನ ಮಂಡಿಸಿ ಇವರನ್ನ ಯಾವಾಗ ಬಂಧಿಸಿದ್ರು ಅನ್ನೋದ್ರ ಬಗ್ಗೆ ಸರಿಯಾಗಿ ಮಾಹಿತಿಯನ್ನ ನೀಡಿರೋದಿಲ್ಲ. ಜೊತೆಗೆ ಬೇಲ್ ಸಿಕ್ಕಿದ ಕೂಡಲೇ ಜೈಲು ಬಳಿಯೇ ಹೋಗಿ ಬಂಧನವನ್ನ ಮಾಡಿದ್ದಾರೆ. ಇದು ರಾಜಕೀಯ ದುರುದ್ದೇಶ ಆಗಿದೆ. ಜೊತೆಗೆ ಏನು ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ FIR ಏನಿದೆ ಅದು ಸಂತ್ರಸ್ತೆ ನೇರವಾಗಿ ಹೋಗಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿಲ್ಲ, ಅದು SP ಕಚೇರಿಯಿಂದ ಟಪಾಲ್ ಮುಖಾಂತರ ಬಂದಿದೆ, ಅದರಲ್ಲಿ ಆ ದೂರುದಾರ ಸಹಿ ಸಹ ಇಲ್ಲ ಅಂತಕ್ಕಂಥ ಒಂದು ಆರೋಪವನ್ನ ಮಾಡಿ ವಾದ ಮಂಡಿಸಿದ್ರು. ಅಲ್ಲಿ ನ್ಯಾಯಾಧೀಶರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ನೇರವಾಗಿ ಸಂತ್ರಸ್ತೆ ಪೊಲೀಸ್ ಠಾಣೆಗೆ ಹೋದಾಗ ದೂರನ್ನ ದಾಖಲು ಮಾಡ್ಕೊಳ್ಳಲ್ಲ ಅನ್ನೋ ಕಾರಣಕ್ಕಾಗಿ ಸಂತ್ರಸ್ತೆ SP ಕಚೇರಿಗೆ ಹೋಗಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಆ ಮನವಿ ಆಧಾರದ ಮೇಲೆ FIR ದಾಖಲಾಗಿದೆ. ಅದನ್ನ ನೀವು ಮುಂದಿನ ದಿನಗಳಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬಹುದು ಅಂತಕ್ಕಂಥ ಒಂದು ಸೂಚನೆಯನ್ನ ಕೊಡ್ತಾರೆ. ನಂತರ ಇಲ್ಲಿ ತನಿಖಾಧಿಕಾರಿಗಳು ಮತ್ತೊಂದು ಮನವಿಯನ್ನ ಮಾಡ್ಕೊಂಡಿದ್ರು. ಇಲ್ಲಿ ಕೆಲವೊಂದು ಗೊಂದಲ ಇದೆ. ಈ ಪ್ರಕರಣದಲ್ಲಿ ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಕಗ್ಲಿಪುರ ಪೊಲೀಸ್ ಠಾಣೆಯ ಸಿಬ್ಬಂದಿಯೇ ತನಿಖಾಧಿಕಾರಿಗಳೇ ಮಾಡಬೇಕಾ, ಅಥವಾ ಈ ಕೃತ್ಯ ನಡೆದಿರ್ತಕ್ಕಂಥ ಬಹುತೇಕ ಯಶವಂತಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ಥಳಗಳಲ್ಲಿ ಆಗಿದೆ. ಹಾಗಾಗಿ ಯಶವಂತಪುರಕ್ಕೆ ವರ್ಗಾವಣೆ ಮಾಡಬೇಕಾ, ಅಥವಾ ಈ ಇಡೀ ಪ್ರಕರಣದಲ್ಲಿ ಡ್ರಗ್ಸ್ ದಂಧೆ ಬಗ್ಗೆ ಆರೋಪ ಇದೆ, ಜೊತೆಗೆ ಏಡ್ಸ್ ಟ್ರಾಪ್ ಬಗ್ಗೆ ಒಂದು ಆರೋಪ ಇದೆ, ಜೊತೆಗೆ ಬ್ಲಾಕ್ ಮೇಲ್ ಆರೋಪ ಇದೆ, ಅನಿಲ್ ಟ್ರಾಪ್ ಆರೋಪ ಇದೆ. ಈ ಎಲ್ಲಾ ಪ್ರಕರಣಗಳನ್ನ ತನಿಖೆ ಮಾಡಬೇಕಾದ್ರೆ ಸೂಕ್ತವಾದಂತಹ ಸವಿಸ್ತಾರವಾದಂತಹ ತನಿಖೆಯನ್ನ ಮಾಡಬೇಕಾದ್ರೆ CIDಗೆ ವರ್ಗಾವಣೆ ಮಾಡೋದು ಸೂಕ್ತ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಆ ಚರ್ಚೆಯಲ್ಲಿ ತೀರ್ಮಾನ ಆದಂತ ಬಳಿಕ ಯಾರಿಗೆ ತನಿಖೆ ಜವಾಬ್ದಾರಿಯನ್ನು ವಹಿಸ್ತಾರೆ ಅವ್ರಿಗೂ ನಂತರ ಬಾಡಿ ವಾರೆಂಟ್ ಮೇಲೆ ಮುನಿರತ್ನವನ್ನ ಕಸ್ಟಡಿಗೆ ತೆಗೆದುಕೊಳ್ಬೇಕಾಗುತ್ತೆ. ಅಲ್ಲಿವರೆಗೂ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಮಾಡಿದ್ರು. ಆ ಮನವಿ ಆಧಾರದ ಮೇಲೆ ಈಗ 14 ದಿನಗಳ ಕಾಲ ಮುನಿರತ್ನನ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ 42ನೇ SCM ಕೋರ್ಟ್ನ ನ್ಯಾಯಾಧೀಶ ಶಿವಕುಮಾರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.